ಹಲೋ ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಮೊಬೈಲ್ ನಂಬರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಮೊಬೈಲ್ ನಂಬರ್ ಚಿಕ್ಕ ಮಕ್ಕಳು ಇಂದ ದೊಡ್ಡವರವರೆಗೂ ಯೂಸ್ ಮಾಡುವಂತ ಒಂದೇ ಒಂದು ವಸ್ತು ಅಂದ್ರೆ ಅದು ಮೊಬೈಲ್. ಸಾಕಷ್ಟು ಜನ 1000 ರೂಪಾಯಿ ಕೊಟ್ಟು, ಇನ್ನು ಸಾಕಷ್ಟು ಜನ ಲಕ್ಷಾಂತರ ರೂಪಾಯಿ ಕೊಟ್ಟು ಮೊಬೈಲ್ ನ ತಗೊಂಡಿರ್ತೀವಿ. ಅದಕ್ಕೆ ಯೂಸ್ ಮಾಡೋಂತ ನಂಬರ್ ಯಾವ ತರ ಇರುತ್ತೆ, ಸಾಕಷ್ಟು ಜನ ಮೊಬೈಲ್ ನಂಬರ್ ನ ತಗೊಂಡ್ಮೇಲೆ ಸ್ಟ್ರಗ್ಲಿಂಗ್ ಮಾಡ್ತಾ ಇರ್ತಾರೆ. ಇನ್ನು ಸಾಕಷ್ಟು ಜನ ಅದರಿಂದ ಬೆನಿಫಿಟ್ ಕೂಡ ಪಡ್ಕೊಂತಾ ಇರ್ತಾರೆ. ಇದು ಹೇಗ್ ಸಾಧ್ಯ? ಕೆಲವೊಂದು ನಂಬರ್ಗಳು ನಮ್ಮನ್ನ ನಮ್ಗೆ ಗೊತ್ತಿಲ್ಲದೆ ಡಿಗ್ರೇಡ್ ಮಾಡಿರುತ್ತೆ. ಯಾವ ತರ ಅಂದ್ರೆ ಸ್ಟ್ರಗಲಿಂಗು, ಹಾರ್ಡ್ ವರ್ಕು, ತುಂಬಾ ಅದರಿಂದ ನಾವು ಸಾಕಷ್ಟು ನೋವನ್ನ ಪಡ್ತಾ ಇರ್ತೀವಿ. ಸೊ ಅದು ಮೊಬೈಲ್ ನಂಬರ್ ಇಂದಾನೇ ಆಗಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಆಗಿರೋದಿಲ್ಲ. ಸೊ ತುಂಬಾ ಸ್ಟ್ರಗಲಿಂಗ್ ಕೊಡ್ತಕ್ಕಂಥದ್ದು, ಹಾರ್ಡ್ ವರ್ಕ್ ಕೊಡ್ತಕ್ಕಂಥ ನಂಬರ್ಗಳು ಯಾವ್ದಪ್ಪ ಅಂತಂದ್ರೆ 00 000 22 222 44 444 77 777 88 888 99 999. ಸೊ ಈ ತರ ನಂಬರು ನಿಮ್ಮ ಮೊಬೈಲ್ ನಲ್ಲಿ ರಿಪೀಟೆಡ್ ಆಗಿದ್ಯಾ? ಸೊ ನಿಮ್ಗೆ ಯಾವ ತರ ಒಂದು ಸ್ಟ್ರಗಲಿಂಗ್ ಆಗ್ತಾ ಇದೆ ಅಂತ ನಾನು ಹೇಳೋ ಪಾಯಿಂಟ್ ಅಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ ಆಲ್ರೆಡಿ. ಸೊ ಅದೇ ತರ ನಿಮ್ಮ ನಂಬರ್ ಅಲ್ಲಿ ಏನಾದ್ರೂ ಈ ತರ ಒಂದು ನಂಬರ್ ಎಂಡ್ ಆಗಿದ್ರೆ ಯಾವ ತರ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಲಾಸ್ಟ್ ಅಲ್ಲಿ ನಿಮ್ ನಂಬರು 0 ಇಂದ ಏನಾದ್ರೂ ಎಂಡ್ ಆಗ್ತಾ ಇದ್ರೆ ನೀವು ದುಡ್ದಂತ ಹಣ, ಗಳಿಸಿದಂತ ಸಂಪತ್ತು ಯಾವಾಗ್ಲೂ ಅಷ್ಟೇ 0 ಆಗ್ತಾ ಇರುತ್ತೆ, ನೋಡ್ಕೊಳ್ಳಿ. ಹಾಗೆ ನಂಬರ್ 2 ಇಂದ ಏನಾದ್ರೂ ನಿಮ್ ನಂಬರ್ ಎಂಡ್ ಆಗ್ತಾ ಇದ್ರೆ ನೀವೊಂಥರ ಯಾರ ಜೊತೆಗಾದ್ರೂ ಎಮೋಷನಲ್ ಅಲ್ಲಿ ಕನೆಕ್ಟ್ ಆಗಿರ್ತೀರಾ. ನಿಮ್ಗೆ ಗೊತ್ತಿರೋದಿಲ್ಲ ನಾನು ಯಾಕೆ ಕನೆಕ್ಟ್ ಆಗಿದ್ದೀನಿ ಅಂತ. ಆ ತರ ಒಂದು ಎಮೋಷನಲ್ ಕನೆಕ್ಟ್ ಇರುತ್ತೆ. ಸೊ ನಂಬರ್ 4 ಅಲ್ಲಿ ಏನಾದ್ರೂ ನಿಮ್ ನಂಬರ್ ಎಂಡ್ ಆಗಿದ್ರೆ, ಸೊ ನೀವು ಎಷ್ಟೇ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇರಿ ಆ ಕೆಲಸ ಮುಗಿಯೋದೇ ಇಲ್ಲ, ಡಿಲೇ ತೋರಿಸ್ತಾನೆ ಇರುತ್ತೆ. ಹಾಗೆ ನಿಮ್ಮ ನಂಬರ್ 7 ಇಂದ ಏನಾದ್ರೂ ಎಂಡ್ ಆಗ್ತಾ ಇದೆಯಾ? ಸೊ ನಂಬರ್ 7 ಇಂದ ಏನಾದ್ರೂ ಎಂಡ್ ಆಗ್ತಾ ಇದ್ರೆ ನಿಮ್ಗೆ ಏನೇ ಒಂದು ಮಾಡಿದ್ರೇನು ಏನೋ ಒಂದು ಮಿಸ್ ಮಾಡ್ಕೊಂತಾರಂತ ಫೀಲ್ ಆಗ್ತಾ ಇರುತ್ತೆ, ಒಂಟಿತನ. ಆಮೇಲೆ ಎಲ್ಲರೂ ಇದ್ರೂ ಕೂಡ ಏನೋ ಒಂದು ಕಳ್ಕೊಂಡಿದ್ದೀನಿ, ಮಿಸ್ ಮಾಡ್ಕೊಂತಾ ಇದೀನಿ ಅನ್ನೋ ಫೀಲ್ ಇದ್ದೇ ಇರುತ್ತೆ. ಹಾಗೆ ನಂಬರ್ 8 ಇಂದ ನಿಮ್ ನಂಬರ್ ಏನಾದ್ರೂ ಎಂಡ್ ಆಗ್ತಾ ಇದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಾ, ಏನೇ ಮಾಡಿದ್ರು ತುಂಬಾ ಕಷ್ಟ ಅಂತೂ ನಿಮ್ಗೆ ಇದ್ದೇ ಇರುತ್ತೆ, ಸ್ಟ್ರಗಲಿಂಗ್ ಮಾಡ್ತಾನೆ ಇರ್ತೀರಾ. ಹಾಗೆ ನಿಮ್ ಮೊಬೈಲ್ ನಂಬರ್ ಅಲ್ಲಿ 9 ಇಂದ ಏನಾದ್ರೂ ನಿಮ್ ನಂಬರ್ ಎಂಡ್ ಆಗ್ತಾ ಇದ್ರೆ ತುಂಬಾ ಸಾಲ ಇರುತ್ತೆ. ಸೊ ಹಾಗೆ ಲೋನ್ ಇರುತ್ತೆ, ಇಲ್ಲ ಕಮಿಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಸೊ ಇದ್ರ ಜೊತೆನಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಇಂಜುರಿ ಸಮಸ್ಯೆನೂ ಬಂದ್ರೂ ಬರ್ಬೋದು, ಹೇಳಕ್ಕಾಗಲ್ಲ. ಸೊ ಇಷ್ಟೆಲ್ಲ ಒಂದು ಸ್ಟ್ರಗಲಿಂಗ್ ಕೊಡ್ತಕ್ಕಂಥ ನಂಬರ್ ಅಂತಾನು ಹೇಳ್ಬೋದು. ಸೊ ಇದರಲ್ಲಿ ನಾವು ಯಾವ ತರ ಒಳ್ಳೆ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ತರ ಯೂಸ್ ಮಾಡ್ಬೇಕಂದ್ರೆ ಖಂಡಿತ ನಾನು ನನ್ನ ಒಂದು ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಕಾವ್ಯ ಪಟೇಲ್, ಮಾಸ್ಟರ್ ನ್ಯೂಮಾಲಜಿಸ್ಟ್. ನನ್ನ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇನ್ನ ಮುಂದೆ ಒಳ್ಳೊಳ್ಳೆ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೋಸ್ಕರ. ಸೊ ನೆಕ್ಸ್ಟ್ ಸಿಗೋಣ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.